ಇವತ್ತು ನಾನೊಂದು ಸಾಂಗ್ ಡಿ ಜೆ ಮಾಡ್ಬೇಕು ಅಂತ ಅನ್ಕೊಂಡೀನಿ. ನೋಡೋಣ ಯಾವ ಥರ ಆಗತ್ತಂತ. ಅದು ಸಾಂಗು ಯಾವುದಪ್ಪ ಅಂತಂದ್ರೆ ಬಾಳು ಬೆಳಗುಂದಿ ಅವ್ರದ್ದು. ಆ ಸಾಂಗ್ನ ಫಸ್ಟ್ ಡಿ ಜೆ ಮಾಡಬೇಕಾದ್ರೆ ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ ಅದ್ರ BPM ಚೆಕ್ ಮಾಡ್ಕೋಬೇಕು. ಇಲ್ಲಿ ಡಿಸ್ಕ್ ಡಿ ಜೆ ಅಂತ ಒಂದು ಆ್ಯಪ್ ಕಾಣಿಸುತ್ತೆ ನೋಡ್ರಿ ಇಲ್ಲಿ. ಈ ಆ್ಯಪ್ನ ಓಪನ್ ಮಾಡಿಕೊಡ್ರಿ. ಓಪನ್ ಆಯಿತು. ಇಲ್ಲಿ ಸಾಂಗ್ನ ಪ್ಲೇ ಮಾಡಿದ್ದೆ, ಅದರದ ನಿಮಗೆ ತೋರ್ಸಕ್ಕಂತ ಇನ್ನೊಮ್ಮೆ ಪ್ಲೇ ಮಾಡ್ತೇನೆ ನೋಡ್ರಿ. ಇಲ್ಲೈತೆ ಸಾಂಗು ಪ್ಲೇ. ಇಲ್ಲಿ ನೋಡ್ಬೋದು ನೀವು BPM ಇಲ್ಲೆಲ್ಲಿ ತೋರಿಸುತ್ತಂದ್ರೆ ನೋಡ್ರಿ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಈಗ ಇಲ್ಲೈತೆ ನೋಡ್ರಿ BPM 92 BPM. ಇದು ಸಾಂಗಿನ BPM 92 ಐತಂತ ಗೊತ್ತಾಯ್ತು ನಮಗೀಗ. ಈಗ ಹೋಗ್ಬೇಕು ನಾವು FL ಸ್ಟುಡಿಯೋಗೆ. FL ಸ್ಟುಡಿಯೋ ಓಪನ್. ನೋಡ್ರಿ, ಇಲ್ಲೇ BPM ಐತಂತ, ಇಲ್ಲಿ BPM 100 ಐತೆ ನೋಡ್ರಿ. ಅದನ್ನು ಕ್ಲಿಕ್ ಮಾಡ್ಕೊರಿ. ಆ ಸಾಂಗಿನ BPM ಏನಿತ್ತು 92 ಇತ್ತಲ್ಲ, ಇದನ್ನ 92 ಮಾಡ್ಕೊರಿ. ಇದನ್ನು 92 ಆಯ್ತು. ಈಗ ಆ ಸಾಂಗ್ನ ಇಂಪೋರ್ಟ್ ಮಾಡ್ಕೋಬೇಕು ಇದ್ರೊಳಗೆ. ಇಂಪೋರ್ಟ್ ಮಾಡೋದು ಹೆಂಗಪ್ಪ ಅಂದ್ರೆ ನೋಡ್ರಿ, ಇದು ಮೇನ್. ಇಲ್ಲೇ ಕೊಡಿ ಐಕನ್ ಐತಲ್ಲ ಮೂಲ್ಯಾಗ, ಅದನ್ನು ಮುಟ್ರಿ. ಇಂಪೋರ್ಟ್ ಅಂತ ಐತೆ ನೋಡ್ರಿ ಇಲ್ಲೇ. ನೀವು ಸೇವ್ ಮತ್ತು ಇಂಪೋರ್ಟ್ ಮೂರನೇ ಆಪ್ಷನ್. ಇಲ್ಲಿ ಬರ್ರಿ. ಇಲ್ಲಿ ಬಂದು ನಿಮ್ಮ ಸಾಂಗು ಯಾವುದು ಡಿ ಜೆ ಮಾಡ್ಬೇಕು ಅಂದ್ಕೊಂಡಿರ್ತಾರಲ್ಲ ಅದನ್ನು ಕ್ಲಿಕ್ ಮಾಡ್ಕೊರಿ. ಆ ಸಾಂಗ್ ಎಲ್ಲೈತಿ ಹುಡುಕ್ಕೊರಿ. ಬರಲಿಂಗನಾಳಿಗೆ ಇಲ್ಲೈತೆ ನೋಡ್ರಿ, ಇದು ಸಾಂಗು. ಈಗ ಈ ಸಾಂಗು ಇಂಪೋರ್ಟ್ ಆಗೈತಿ. ಇದು ಇಂಪೋರ್ಟ್ ಆಗೈತಿ. ಎಲ್ಲಿ ಬಂದಿರ್ತೈತಂತ ನೋಡ್ರಿ. ಅದು ಇಂಪೋರ್ಟ್ ಆದ ತಕ್ಷಣ ಇಲ್ಲೇ ನಿಮಗೆ ತಳಗೆ ಬರೋಂಗಿಲ್ಲ. ಇಂಪೋರ್ಟ್ ಆದ ತಕ್ಷಣ ಎಲ್ಲಿ ಬರುತ್ತಂದ್ರೆ ಇಲ್ಲೇ ಪ್ಲಸ್ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡಿರಿ. ಆಡಿಯೋ ಕ್ಲಿಪ್, ಮೈ ಫೈಲ್, ಮೈ ಸ್ಯಾಂಪಲ್ಸ್, ಇಲ್ಲಿ ತಳಗೈತೆ ನೋಡ್ರಿ. DJ ವಿನಾಯಕ್ ಮುಚ್ಚಂಡಿ ಆಲ್ ಪ್ಯಾಕ್, ಅದ್ರ ತಳಗೈತಲ್ಲ ಇದು ಸಾಂಗ್. ಬಂತ್ರಿ ಸಾಂಗ್ ಇಲ್ಲ. ಇದನ್ನು ಸರ್ಸಿ ಈ ಕಡೆ ಮ್ಯಾಗ ಇಟ್ಕೋರಿ, ನಡಿತೈತಿ. ಸಾಂಗ್ ಇಂಪೋರ್ಟ್ ಮಾಡೋದಂತ ಹೆಂಗಂತನೂ ಗೊತ್ತಾಯ್ತು ನಿಮಗೀಗ. ಈಗ ಈ ಸಾಂಗಿನ ಬೀಟ್ ಕಂಡುಹಿಡಿಬೇಕು ನಾವು. ಈಗ ಬೀಟ್ ಕಂಡುಹಿಡಿದು ಸಾಂಗ್ ಕರೆಕ್ಟಾಗಿ ಅಲ್ಲಿ ಕುಂದಿರ್ಸ್ಕೊಂಡ್ರೆ ನೋಡ್ರಿ, ಪ್ಲೇ ಮಾಡ್ತೀನಿ ಒಂದು ಸಾಂಗ್. ಈಗ ಬೀಟಿಗೆ ಕರೆಕ್ಟಾಗಿ ನಾವು ಅದು ಮೊನ್ನೆ ರೆಡಿ ಮಾಡಿದ್ದದು ಇದನ್ನು ಪ್ಯಾಟ್ರನ್ ಮಾಡಿ ರೆಡಿ ಮಾಡಿದ್ದೆ. ಅದೇ ಪ್ಯಾಟ್ರನ್ಗೆ ಈ ಸಾಂಗು ಸೆಟ್ ಮಾಡ್ತೀನಿ ನಾನು. ಇನ್ನೊಂದು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಈ ಸಾಂಗಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅದು ಹೆಂಗೆ ಕಡಿಮೆ ಮಾಡೋದಂದ್ರೆ ನೋಡ್ರಿ, ಇಲ್ಲೇ ಗ್ರಾಫಿಕ್ EQ, ಇಲ್ಲಿ ಇಲ್ಲೈತೆ ನೋಡ್ರಿ. ಈಕ್ವಲೈಸರ್ ಅದ್ರೊಳಗೆ ಬಂದು ಇಲ್ಲಿ ಮೂಲ್ಯಾಗ ಮುಟ್ಟಿದ್ರಪ್ಪ ಅಂದ್ರೆ ಲೋ ಕಟ್ 200 ಹರ್ಟ್ಸ್ ಅಂತ ಐತಿ. ಇದನ್ನು ಮಾಡಿರಿ. ಇಲ್ಲಿ ಬಂದು ಹೊಳ್ಳಿ ಪ್ಲಸ್ ಬರ್ರಿ. ಮತ್ತು
ಮತ್ತು ಗ್ರಾಫಿಕ್ ಇಕ್ಯೂ ಇಲ್ಲಿ ಬಂದು ಸಾಂಗ್ ಪ್ಲೇ ಮಾಡ್ರಿ ನೋಡ್ರಿ. ಕೊಟ್ಟಿ ಗೆಳತಿ ನಿನ್ನ ಗಂಡನ ತಾಳಿಗೆ ನನ್ನ ನಿನ್ನ ಪ್ರೀತಿ ಉಳಿಲಿಲ್ಲ ನೋಡ ಕೊನೆವರಿಗೆ ನನ್ನ ಮರೆತ ನಿಂತಿ ಗೆಳತಿ ಗಂಡನ ನೆಲ್ಲಿಗೆ ನನ್ನ ದೋಸ್ತ ಬೈದು ಬುದ್ಧಿ ಹೇಳನ ಬಂದ ಮನಿಗೆ ಹಾನಿ ಮಾಡಿ ತಾಳಿ ಹೆಂಗ ಕಟ್ಟುಕೊಂಡಿ ಹೇಳ ನಿನ್ನ ಕೊರಳಿಗೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಕಡಿಮೆ ಆಯ್ತು. ಮತ್ತು ಇದಕ್ಕೆ ಲೆವ್ಲರ್ ಒಂದು ಹತ್ತಾರೆ. ಈ ಲೆವ್ಲರ್ ಸಾಂಗ್ ಪ್ಲೇ ಮಾಡ್ರಿ. ಲೆವ್ಲರ್ 3ರಿಂದ 6 ತನಕ ಹೊಡೆಯಾಕತ್ತೈತಿ. ಸ್ವಲ್ಪ ಜೀರೋಗೆ ಇಟ್ಕೊಂಡು ಅದನ್ನು ಲೆವ್ಲರ್ನು ನೋಡ್ರಿ. ಲೆವ್ಲರ್ ಒಳಗೆ ಸೌಂಡ್ ಜಾಸ್ತಿ ಇತ್ತಂದ್ರೆ ಕೊರ್ಕೊರ್ ಮಾಡ್ತದೆ. ಸೊ ಮೈನಸ್ ಹೊಡಿಬೇಕಾಗತ್ತೆ ಜಾಸ್ತಿ ಇದ್ರೆ. ಒಟ್ಟು ಜೀರೋಗಿಂತ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈ ಜೀರೋಗಿಂತ ಕಡಿಮೆನೇ ಇರ್ಬೇಕು. ಆ ಜೀರೋ ದಾಟಿ ಹೋಗ್ಬಾರ್ದ್ರಿ ಅದು. ಈಗ ನೋಡ್ರಿ ನೋಡ್ರಿ ಈ ಥರ ಐತಿ. ಸ್ಟಾರ್ಟಿಂಗ್ 1ನೇ ಸ್ಟೆಪ್ ಇದು. ನೆಕ್ಸ್ಟ್ ವಿಡಿಯೋದಾಗ ಬೀಟಿಗೆ ಯಾವ ಥರ ನೀವು ನಿಮ್ಮ ಪ್ಯಾಟ್ರನ್ನ ಸೆಟ್ ಮಾಡೋದಂತ ಹೇಳ್ಕೊಡ್ತೀನಿ. ಇದು 1ನೇ ವಿಡಿಯೋ. ಹಿಂಗಾಗಿ ವಿಡಿಯೋ ನೋಡ್ತೀರಿ. ನನ್ನ ಕೈಲಾದಷ್ಟು ನಾನು ಹೇಳ್ತೀನಿ. ನಾನು ಕಲ್ತಷ್ಟು ನಾನು ಇದ್ರ ಬಗ್ಗೆ ಎಲ್ಲ ಕಲ್ತಿಲ್ಲ. ನಾನು ಕಲಿಯಾಕತ್ತೀನಿ. ನಮ್ಮ ಜೋಡಿ ನೀವು ಕಲೀರಿ. ನನಗೆ ಎಷ್ಟಾಗುತ್ತೆ ಅಷ್ಟು ಕಲಿಸ್ತೀನಿ. ಇನ್ನು ಸ್ವಲ್ಪ ನನ್ನ ಈ ವಿಡಿಯೋಯಿಂದ ಯಾರಿಗಾರು ಸ್ವಲ್ಪ ಅರ್ಥ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋ ಬರ್ತಿರ್ತಾವೆ ದಿನ ನೋಡಿ ನೀವು ಸ್ವಲ್ಪ ಕಲ್ಕೊರಿ. ಧನ್ಯವಾದಗಳು.